Hi, hello, dear friends. Welcome back to the another video of our YouTube channel. In this video, we are going to discuss very important information. Before to move on, I'll request all of you please like, share, and subscribe to my channel and turn on the bell icon for all the latest update. ಏಳನೇ ವೇತನ ಆಯೋಗ ಶೀಘ್ರದಲ್ಲೇ ಸರ್ಕಾರಿ ನೌಕರರ ಡಿಎ ಡಿಆರ್ ಹೆಚ್ಚಳ ಸಾಧ್ಯತೆ. ಏನಿದೆ ಇದು ಈ ಒಂದು ಇನ್ಫಾರ್ಮೇಷನ್ ಅಂತೀರಾ? ಹಾಗಿದ್ದಲ್ಲಿ ಬನ್ನಿ ನೋಡೋಣ ಏನಿದೆ ಕಂಪ್ಲೀಟ್ ಆಗಿ ಮಾಹಿತಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಶೀಘ್ರದಲ್ಲೇ ಸರ್ಕಾರಿ ನೌಕರರಿಗೆ ಡಿಎ ಮತ್ತು ಡಿಆರ್ ಹೆಚ್ಚಳ ಸಾಧ್ಯತೆ. ಏಳನೇ ವೇತನ ಆಯೋಗವನ್ನು ರಚಿಸಿ 10 ವರ್ಷಗಳಾಗಿದ್ದು, ಈಗ ಕೇಂದ್ರ ಸರ್ಕಾರಿ ನೌಕರರು 8ನೇ ವೇತನ ಆಯೋಗದ ನವೀಕರಣಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಕಳೆದ 7ನೇ ವೇತನ ಆಯೋಗವನ್ನು ಯುಪಿಎ ಸರ್ಕಾರವು ಫೆಬ್ರವರಿ 28, 2014ರಂದು ರೂಪಿಸಿತು ಮತ್ತು ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಮಾಥುರ್ ಅಧ್ಯಕ್ಷತೆ ವಹಿಸಿದ್ದರು. 7ನೇ ವೇತನ ಆಯೋಗದ ಉದ್ದೇಶವು ಎಲ್ಲ ಕೇಂದ್ರ ಸರ್ಕಾರಿ ಸಿಬ್ಬಂದಿಗಳ ಸಂಭಾವನೆ ರಚನೆಯನ್ನು ಪರಿಶೀಲಿಸಲಾಗುವುದು. ಹಣಕಾಸು ಸಚಿವಾಲಯವು ಈ ತಿಂಗಳ ಆರಂಭದಲ್ಲಿ ರಾಜ್ಯಸಭೆಯ ಪ್ರಶ್ನೆಗೆ ಲಿಖಿತ ಪತ್ರಿಕೆಯಲ್ಲಿ ಅಂತಹ ಯಾವುದೇ ಪ್ರಸ್ತಾಪವಿಲ್ಲ ಎಂದು ಹೇಳಿದೆ. ಸಂಸತ್ತಿನಲ್ಲಿ ರಾಜ್ಯ ಸಚಿವ ಪಂಕಜ್ ಚೌಧರಿ ಅವರು 8ನೇ ವೇತನ ಆಯೋಗದ ಸ್ಥಾಪನೆಗೆ ಯಾವುದೇ ಪ್ರಸ್ತಾವನೆಯನ್ನು ಪ್ರಸ್ತುತ ಪರಿಗಣಿಸುತ್ತಿಲ್ಲ ಎಂದು ಉತ್ತರಿಸಿದರು. ಹೊಸ ವೇತನ ಆಯೋಗದ ಅನುಷ್ಠಾನವು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನ ರಚನೆಯಲ್ಲಿ ಪರಿಷ್ಕರಣೆಗೆ ಕಾರಣವಾಗುತ್ತೆ. ಸಂಬಳದ ಹೆಚ್ಚಳವು ಸಾಮಾನ್ಯವಾಗಿ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಒಳಗೊಂಡಿರುತ್ತದೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ಜನವರಿ 2025ರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಳ ಮತ್ತು ಪಿಂಚಣಿದಾರರಿಗೆ ಟಿಆರ್ ಹೆಚ್ಚಳವನ್ನು ಜುಲೈ 2024ರಿಂದ ಡಿಸೆಂಬರ್ 2024ರವರೆಗೆ ಎಐಸಿಪಿಐ ಸೂಚ್ಯಂಕ ಸಂಖ್ಯೆಗಳ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಡಿಎ ಇನ್ಕ್ರೀಸ್ ಆಗಿದೆ. 2.25%, ಈಗ 10.75%ಗೆ ಡಿಎ ತಲುಪಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು. ಈಗ ಇನ್ನೂ ಬಾಕಿ ಉಳಿದಿರುವ 2 ಪ್ರಮುಖ ಆದೇಶಗಳಲ್ಲಿ ಮೊದಲನೇದಾಗಿ NPS to OPS ಸ್ಕೀಮ್, ಅದರ ಜೊತೆಗೆ 18 ತಿಂಗಳ ಡಿಎ, ಆರೋಗ್ಯ ಸಂಜೀವಿನಿ, ಈ ಎಲ್ಲ ಆದೇಶಗಳು ಬರಬೇಕಿದೆ ಸರ್ಕಾರದಿಂದ. ಕಾನೂನು ಏನಾಗುತ್ತೆ ಅಂತ ಬಿಫೋರ್. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.